ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ರಾಜೇಂದ್ರ ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಬೆಂಬಲದಿಂದಲೇ ಓಟು ಬರುತ್ತೆ, ಇನ್ಯಾರದ್ದು ಮುಖ ತೋರಿಸಿದ್ರೆ ಓಟು ಬರಲ್ಲ. ಡಿಕೆ ಶಿವಕುಮಾರ್ ಮುಖ ನೋಡಿ ಯಾರು ಓಟ್ ಹಾಕಲ್ಲ ಅಂತ ಕಾಂಗ್ರೆಸ್ಗೆ. ರಾಜಣ್ಣ ಅಸೆಂಬ್ಲಿಯಲ್ಲಿ RSS ಗೀತೆ ಹಾಡಿಲ್ವಲ್ಲ, ಡಿಕೆ ಶಿವಕುಮಾರ್ ಹಾಡಿದ್ದು. ಬಾಲ್ಯದಿಂದ ಚಡ್ಡಿ ಹಾಕಿಕೊಂಡು ಶಾಖೆಗೆ ಹೋಗಿಲ್ವಲ್ಲ ಹಾಗಾದ್ರೆ ನಮ್ಮ ತಂದೆ. DKಶಿಗೆ ಪರೋಕ್ಷ ತಿರುಗೇಟು ಕೊಟ್ಟಿದ್ದಾರೆ. ಬಾಲಕೃಷ್ಣ ಅವರೆಲ್ಲ ಬಿಜೆಪಿಗೆ ಹೋಗ್ಬೋದು, ಸೆಪ್ಟೆಂಬರ್ ನಂತರ ಬಿಜೆಪಿಗೆ ಹೋದ್ರೂ ಆಶ್ಚರ್ಯ ಇಲ್ಲ. ಯತ್ನಾಳಾಗಲಿ ಇದನ್ನ ಬಹಿರಂಗ ಮಾಡಿದಾರಲ್ವಾ. ಅಧಿಕಾರ ಶಾಶ್ವತ ಅಲ್ಲ, ಜನರಿಗೆ ಬಿಟ್ಟಿದ್ದು, ನಾಲ್ಗೆ ಮೇಲೆ ಹಿಡಿತಾ ಇಟ್ಕೊಂಡು ಮಾತಾಡಬೇಕು. ಕೆಲವರಿಗೆ ಓಲೈಕೆಗಾಗಿ ಮಾತನಾಡುವ ಚಟ ಇರುತ್ತೆ. ರಾಜಣ್ಣ ಬಗ್ಗೆ ಮಾತನಾಡಿದ್ರೆ ಬಾಲಕೃಷ್ಣಗೆ ಮೈಲೇಜ್ ಸಿಗುತ್ತೆ. ಷಡ್ಯಂತ್ರದಿಂದ ತಾನೇ ಸಚಿವ ಸ್ಥಾನ ತೆಗೆಸಿದ್ದು ಅಂತ ರಾಜೇಂದ್ರ ಹೇಳಿದ್ದಾರೆ. ಅಸೆಂಬ್ಲಿಯಲ್ಲಿ ಏನು RSS ಆಡೇನು ಆಡಿಲ್ವಲ್ಲ, ಸೊ ಅವರ ಬಾಲ್ಯದಿಂದನೂ ಅವ್ರೇನು ಚಡ್ಡಿ ಹಾಕೊಂಡೇನು ಎಲ್ಲೂ RSS ಶಾಖಾ ಮಠಗಳು ಎಲ್ಲೂ ಹೋಗಿಲ್ವಲ್ಲ. ಹೌದಲ್ಲ, ಅವ್ರದ್ದೇ ಆದಂಥ ರಾಜಣ್ಣ ಅವ್ರದ್ದೇ ಆದಂಥ ಒಂದು ಸಿದ್ಧಾಂತ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಯಾಕೆ ಇದ್ದೀನಿ ಅನ್ನೋ ಮಾತನ್ನು ಮೊನ್ನೆ ಅವರು ನಿಮ್ಗಳ ಮುಂದೆ ಮಾತಾಡಿದ್ದಾರೆ. ಅದರಿಂದ ಈ ತರ ಬಾಲಕೃಷ್ಣ ಅವರು ಮಾತಾಡ್ತಿದ್ದಂಗೆ ನಾನು ಯಾರನ್ನೋ ಮೆಚ್ಚಿಸ್ಬೇಕು ಅಥವಾ ಏನೋ ನನಗೆ ಸಿಗುತ್ತೆ ಅಥವಾ ಮುಂದೆ ವಿಶೇಪಲ್ಲಿ ಏನಾದ್ರು ನಾನು ಮಂತ್ರಿಗಿರಿ ಆಗೋದಕ್ಕೆ ಅಪ್ಲಿಕೇಶನ್ ಆಗ್ತಾ ಇದ್ದೀನೋ ಅಥವಾ ನವೆಂಬರಲ್ಲಿ ಈಗ ರಾಜಣ್ಣ ಹೇಳಿದ್ರಪ್ಪ ಸೆಪ್ಟೆಂಬರ್ ಆದ್ಮೇಲೆ ಕ್ರಾಂತಿ. ಆ ಕ್ರಾಂತಿ ಏನಂದ್ರೆ ಇವುಗಳೆಲ್ಲ ಬಿಜೆಪಿಗೆ ಹೋಗ್ಬೋದು. ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ, ರಾಜಣ್ಣ ಮೇಲೆ ಮಾಡ್ತಿದ್ದಾರೆ, ನಾಳೆ ಬೆಳಿಗ್ಗೆ ಇವರು ಬಿಜೆಪಿಗೆ ಹೋದ್ರೆ ಆಶ್ಚರ್ಯ ಪಡೋದಿಲ್ಲ. ರಾಜಣ್ಣವರೆಲ್ಲೂ ಅಲ್ಲಿ ಇಲ್ಲಿ ಅಸೆಂಬ್ಲಿಯಲ್ಲಿ ಏನು RSS ಆಡೇನು ಆಡಿಲ್ವಲ್ಲ, ಸೊ ಅವರ ಬಾಲ್ಯದಿಂದನೂ ಅವ್ರೇನು ಚಡ್ಡಿ ಹಾಕೊಂಡೇನು ಎಲ್ಲೂ RSS ಶಾಖಾ ಮಠಗಳು ಎಲ್ಲೂ ಹೋಗಿಲ್ವಲ್ಲ. ನೋಡಿ ಎಲ್ಲಿವರೆಗೂ ಹೋಗ್ತಾ ಇದೆ ಈ ವಾಗ್ದಾಳಿಗಳು, ತಿರುಗೇಟುಗಳು ಅಂತ ಹೇಳಿದ್ರೆ ಒಂದೇ ಪಕ್ಷದವರೇ ಈಗ ನೋಡಿದ್ರೆ ಈ ರೀತಿಯಾಗಿ ಕಿತ್ತಾಡ್ಕೊಳ್ತಾ ಇದ್ದಾರೆ. ಕಾರಣ ರಾಜಣ್ಣ ಅವರ ಒಂದು ಸಚಿವ ಸ್ಥಾನ ಖಾಲಿಯಾಗಿತ್ತು, ಅದರ ಹಿಂದೆ DK ಶಿವಕುಮಾರ್ ಅವರು ಇದ್ದಾರೆ ಅನ್ನುವಂಥ ಆರೋಪ ಇದೆ. ಅಂದರೆ ಅವರ ಆರೋಪ ಇದು, ರಾಜಣ್ಣ ಮತ್ತು ರಾಜೇಂದ್ರ ಅವ್ರದ್ದು ಆರೋಪ. ನಾವೇನು DK ಶಿವಕುಮಾರ್ ಅವ್ರ ಥರ ಸದನದಲ್ಲಿ RSS ಗೀತೆ ಹಾಡಿಲ್ವಲ್ಲ. ಹೋದರೆ ಬಾಲಕೃಷ್ಣ ಆ್ಯಂಡ್ ಟೀಮ್ ಬಿಜೆಪಿಗೆ ಹೋಗ್ಬೋದು, DK ಶಿವಕುಮಾರ್ ಅವ್ರನ್ನ CM ಮಾಡಲಿಕ್ಕೆ ಅಂತ. ರಾಜಣ್ಣ ಅವರು ಕಾಂಗ್ರೆಸ್ನಲ್ಲೇ ಇರ್ತೀವಿ ಅಂತ ಹೇಳಿದಾರಲ್ವ, ಮುಗೀತದು. ಅದಾದ ಮೇಲೆ ಇವ್ರು ಯಾಕೆ ಹಾದಿ ಬೀದಿಲಿ ಅದನ್ನು ಚರ್ಚೆ ಮಾಡಬೇಕು. ಸೆಪ್ಟೆಂಬರ್ ಕ್ರಾಂತಿ ಆದರೆ ಇವರಿಂದಲೇ ಆಗುತ್ತೆ ಅಂತ ರಾಜೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ವಿಚಾರನೇ ಈಗ ನಾನು ಪ್ರಸ್ತಾಪ ಮಾಡ್ತಾ ಇರುವಂತದ್ದು ಸೆಪ್ಟೆಂಬರ್ ಕ್ರಾಂತಿ ಅಂತ ಏನಂತ ಹೇಳಿದ್ರೆ ಎಲ್ಲ ಬಿಜೆಪಿಗೆ ಯಾವ ಪಕ್ಷದಲ್ಲಾದ್ರೂ CM ಸ್ಥಾನ ಕೊಡ್ತೀನಿ ಅಂದ್ರೆ ಹೋಗ್ತೀನಿ ಅಂತ ಹೇಳ್ತಾರಲ್ಲ, ಹೌದಲ್ಲ, ಅದೇ ಕ್ರಾಂತಿ. ಬೇರೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಏನ್ ರಾಜಣ್ಣವ್ರು ಹೇಳಿದ್ರು ಅದೇ ವಿಚಾರನೇ ಈಗ ನಾನು ಪ್ರಸ್ತಾಪ ಮಾಡ್ತಾ ಇರುವಂತದ್ದು ಸೆಪ್ಟೆಂಬರ್ ಕ್ರಾಂತಿ ಅಂತ ಏನಂತ ಹೇಳಿದ್ರೆ ಎಲ್ಲ ಬಿಜೆಪಿಗೆ ಯಾವ ಪಕ್ಷದಲ್ಲಾದ್ರೂ CM ಸ್ಥಾನ ಕೊಡ್ತೀನಿ ಅಂದ್ರೆ ಹೋಗ್ತೀನಿ ಅಂತ ಹೇಳ್ತಾರಲ್ಲ, ಹೌದಲ್ಲ, ಅದೇ ಕ್ರಾಂತಿ. ಬೇರೆ ಸೆಪ್ಟೆಂಬರ್ ಸಿದ್ದರಾಮಯ್ಯ ಹೌದ್ರಿ, ನಾವು ಇವತ್ತಲ್ಲ ಇನ್ನೂ 10 ವರ್ಷ ಹೋದ್ರು ನಾವು ಸಿದ್ದರಾಮಯ್ಯ ಅದ್ರಲ್ಲಿ ಏನು ಇದು ಮಾಡ್ತಿಲ್ಲ, ಆಯ್ತಲ್ಲ. ನಾಳೆ ಬೆಳಿಗ್ಗೆ ನಮ್ಗೆ ಯಾರನ್ನಾರು ಮತ ತಗೊಬೇಕು ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ತೋರಿಸಿ ನಮ್ಗೆ ಮತ ಬರುತ್ತೆ, ಇನ್ಯಾರನ್ನ ತೋರಿಸ್ಕೊಂಡು ನಮ್ಗೆ ಅದೆಲ್ಲ ಆಗುವಂಥದ್ದು. ಸೊ ಅದರಿಂದ ಹೌದು ನಾವು ಸಿದ್ದರಾಮಯ್ಯರ ಜೊತೆ ಇದ್ದೀವಿ, ಸಿದ್ದರಾಮಯ್ಯರ ಪರ ಇದ್ದೀವಿ ಅನ್ನೋದಕ್ಕೆ ಇಷ್ಟೊಂದು ನಮ್ಗಳ ಮೇಲೆ. ಸೆಪ್ಟೆಂಬರಲ್ಲಿ ಮಾಡ್ರಪ್ಪ ಟೈಮ್ ಮ್ಯಾಪಿಂಗ್, ಯಾರ್ಯಾರನ್ನ ಮಾಡಿದ್ರೆ ಇದೆಲ್ಲ ಮುಖಂಡಗಳನ್ನ ಯಾರ್ಯಾರ ಜೊತೆ ಮಾತಾಡ್ತಿದ್ದಾರೆ, ಯಾರ್ಯಾರ ಜೊತೆ ಲಿಂಕ್ ಅಲ್ಲಿ ಇದ್ದಾರೆ. ಸೆಪ್ಟೆಂಬರ್ ಅಲ್ಲಿ ಏನು ಇಲ್ಲಿ ಬಂತಲ್ಲ ಸೆಪ್ಟೆಂಬರ್ ಗೆ ಗೊತ್ತಾಗುತ್ತಲ್ಲ. ಅಂದ್ರೆ ಕೆಲವರು DK ಶಿವಕುಮಾರ್